ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಬ್ಯಾನರ್ ಗಲಾಟೆ ಪ್ರಕರಣ ದಿನಕ್ಕೊಂದು ತಿರುವನ್ನು ಕೂಡ ಪಡೆದುಕೊಳ್ತಿರ್ತಕ್ಕಂಥದ್ದು. ಟಿಸ್ಟ್ ಮೇಲೆ ಟಿಸ್ಟನ್ನು ಕೂಡ ಈ ಪ್ರಕರಣ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಇಡೀ BJP ಕೂಡ ಈ ಪ್ರಕರಣ ಸಂಬಂಧಪಟ್ಟಂಗೆ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದೆ. ಯಾಕೆಂತಂದರೆ ಇಡೀ ಏನು ಗುಂಡೇಟಿಗೆ ಸಾವನ್ನಪ್ಪಿರ್ತಕ್ಕಂಥ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆಯಿಂದ ಹಿಡಿದು ಕೂಡ ಅಂತ್ಯ ಸಂಸ್ಕಾರದವರೆಗೂ ಕೂಡ ಸಾಕಷ್ಟು BJP ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ರಾಜಶೇಖರ್ ಅವರನ್ನು 2 ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದರನ್ನ ಆರೋಪ BJP ಮಾಡ್ತಕ್ಕಂಥದ್ದು. ಯಾಕೆಂತಂದರೆ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಒಂದು ಯತ್ನ ಕೂಡ ನಡೆದಿತ್ತನ್ನೋ ಗಂಭೀರ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಮೊದಲಿಗೆ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತನ ದೇಹದೊಳಗಿರ್ತಕ್ಕಂಥ ಬುಲೆಟನ್ನು ತೆಗೆದೇ ಹಾಗೆ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಒಂದು ಪ್ರಯತ್ನ ಕೂಡ ನಡೆದಿರ್ತಕ್ಕಂಥದ್ದು. ಅದಾದ ನಂತರ ಅಧಿಕಾರಿಗಳು ಕೂಡ ಅದಕ್ಕೆ ಒಪ್ಪದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದು ಕೂಡ BJPಯ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಜನಾರ್ದನ ರೆಡ್ಡಿ ಅವರು ಮಾಡ್ತಕ್ಕಂಥ ಆರೋಪ. ಆದರೆ ಇದಕ್ಕೆ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ನಿನ್ನೆಯಷ್ಟೇ DCM DK ಶಿವಕುಮಾರ್ ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಿರ್ತಕ್ಕಂಥದ್ದು, 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಒಂದೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅನ್ನೋದು ಕೂಡ ಅವರು ಒಂದು ಅಭಿಪ್ರಾಯವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಯಾವುದೇ ಒಂದು ಪೋಸ್ಟ್ ಮಾರ್ಟಮ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಥವಾ ಒಂದು ವೇಳೆ 1 ಅಥವಾ 2 ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಅವಕಾಶ ಕೂಡ ಇರತಕ್ಕಂಥದ್ದು. ಆದರೆ ಅದು ತನಿಖಾಧಿಕಾರಿ ಪೋಸ್ಟ್ ಮಾರ್ಟಮ್ ಅಧಿಕಾರಿಗೆ ಒಂದು ರಿಕ್ವೆಷನ್ ಕೊಟ್ಟಾಗ ಮಾತ್ರ ಅದು 2ನೇ ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡ್ಬೋದು. ಆದರೆ ಇಲ್ಲಿ ತನಿಖಾಧಿಕಾರಿ ಒಂದೇ ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಒಂದು ರಿಕ್ವೆಷನನ್ನು ಪೋಸ್ಟ್ ಮಾರ್ಟಮ್ ಅಧಿಕಾರಿಗಳಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ BJP ಮಾಡ್ತಕ್ಕಂಥ ಆರೋಪ 2 ಬಾರಿ ಪೋಸ್ಟ್ ಮಾರ್ಟಮ್ ಯಾವ ಕಾರಣಕ್ಕಾಗಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಬೇಕಾಗಿದೆ. ಆದರೆ ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಇದುವರೆಗೂ ಕೂಡ ಒಂದು ಬಿಡುಗಡೆ ಕೂಡ ಅಧಿಕಾರಿಗಳು ಕೂಡ ಮಾಡದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಸಾಕಷ್ಟು ಅನುಮಾನವನ್ನು ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಒಂದು ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಾರದೆ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದನ್ನೋ ಆರೋಪ ಏನು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಅಂತ್ಯ ಸಂಸ್ಕಾರದಲ್ಲಿ ಕೂಡ ಸಾಕಷ್ಟು ಒತ್ತಡವನ್ನು ಏರಿ ಪೊಲೀಸ್ ಅಧಿಕಾರಿಗಳು ಕೂಡ ಅಂತ್ಯ ಸಂಸ್ಕಾರದಲ್ಲಿ ಕೂಡ ಒತ್ತಡವನ್ನು ಏರಿದ್ದಾರೆ ಅನ್ನೋ ಒಂದು ಆರೋಪ BJP ಮಾಡ್ತಕ್ಕಂಥದ್ದು. ಅದರಲ್ಲೂ ಯಾಕೆಂತಂದರೆ ಇದು ಸಾಕಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾಕೆಂತಂದರೆ ಇದನ್ನು ಮೃತದೇಹವನ್ನು ಕೂಡ ಮಣ್ಣಿನಲ್ಲಿ ಉಳಬೇಕಾಗುತ್ತು. ಯಾಕೆಂತಂದರೆ ಮುಂದೆ ಇಡೀ ಪ್ರಕರಣ ಮುಂದೆ ಯಾವುದಾದ್ರೂ ತನಿಖೆಗೆ ಹೋದರೆ ಸಂದರ್ಭದಲ್ಲಿ ಯಾಕೆಂತಂದರೆ ಈಗಾಗಲೇ BJP ಕೂಡ ಒತ್ತಾಯ ಮಾಡ್ತಕ್ಕಂಥದ್ದು ಈ ಇಡೀ ಪ್ರಕರಣವನ್ನು ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟ್ನ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋಟ್ಟಲ್ಲಿ ಕೂಡ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲದಿದ್ದರೆ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇಡೀ ಪ್ರಕರಣವನ್ನು CIDಗೆ ವಹಿಸಬೇಕು ಅನ್ನೋಟ್ಟಲ್ಲಿ ಕೂಡ ಒಂದು ಚಿಂತನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಇದಾಗಿಯೂ ಕೂಡ ಇಡೀ ಈ ಪ್ರಕರಣವನ್ನು ಒಂದು ಕಡೆ ಯಾಕೆಂತಂದರೆ ರಾಜಶೇಖರ್ ಏನಾದರೆ ಇವರು ರೆಡ್ಡಿ ಸಮುದಾಯಕ್ಕೆ ಸೇರಿದಕ್ಕಂಥವ್ರು. ಇವರು ಸಂಪ್ರದಾಯ ಪ್ರಕಾರ ಮಣ್ಣಲ್ಲಿ ಒಂದು ಉಳಲಿಕ್ಕೆ ಕೂಡ ಇವರ ವಿಧಿವಿಧಾನ ಪ್ರಕಾರ ಮಣ್ಣಲ್ಲಿ ಉಳಬೇಕು ಅನ್ನೋದು ಕೂಡ ಇವರ ಒಂದು ಸಂಪ್ರದಾಯ ಅನ್ನೋದು ಕೂಡ ಒಂದು ಆರೋಪ ಆಗಿರ್ತಕ್ಕಂಥದ್ದು. ಆದರೆ ಇವರು ಅದನ್ನು ಮಾಡಲಾರದೆ ಇಲ್ಲಿ ಚಿತ್ರಗಾರದಲ್ಲಿ ಸುಟ್ಟಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಇಡೀ ಪ್ರಕರಣವನ್ನು ಎಲ್ಲೋ ಒಂದು ಕಡೆ ಸಾಕ್ಷ್ಯ ನಾಶಪಡಿಸಲಿಕ್ಕೆ ಈ ರೀತಿ ಮಾಡಿದಾರನ್ನ ಆರೋಪವನ್ನು ಕೂಡ ಮಾಜಿ ಸಚಿವ ಶ್ರೀರಾಮುಲು ಅವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಇದರಲ್ಲಿ ಕೂಡ ಪೊಲೀಸ್ ಅಧಿಕಾರಿಗಳು ಅದರಲ್ಲೂ ಕೂಡ ಅಡಿಷನಲ್ SP ಆಗಿರ್ತಕ್ಕಂಥ ರವಿಕುಮಾರ್ ಅವರು ಅವರ ಕುಟುಂಬ ಸದಸ್ಯರಿಗೆ ಬೆದರಿಕೆ ಮತ್ತು ಒತ್ತಾಯಪೂರ್ವಕವಾಗಿ ಅವರು ಮಣ್ಣಿನಲ್ಲೇ ಉಳಬೇಕು ಅನ್ನೋ ಸಾಕಷ್ಟು ಗೋಳನ್ನು ತೊಳ್ಕೊಂಡ್ರು ಕೂಡ. ಆದರೆ ರವಿಕುಮಾರ್ ಎಲ್ಲೋ ಒಂದು ಕಡೆ ಈ ಪ್ರಕರಣವನ್ನು ಸಾಕ್ಷ್ಯಗಳನ್ನು ನಾಶಪಡಿಸಬೇಕು ಅನ್ನೋಟ್ಟಲ್ಲಿ ಕೂಡ ಈ ರೀತಿಯಾಗಿ ಅವರನ್ನು ಚಿತ್ರಗಾರದಲ್ಲಿ ಸುಡಲಿಕ್ಕೆ ಕೂಡ ಸುಟ್ಟಿರ್ತಕ್ಕಂಥದ್ದನ್ನು ಕೂಡ ಈ ರೀತಿಯಾಗಿ ಮಾಡಿದಾರೆ ಅನ್ನೋ ಆರೋಪವನ್ನು ಕೂಡ BJP ಮಾಡ್ತಕ್ಕಂಥದ್ದು. ಯಾಕೆಂತಂದರೆ ಹಿಂದೆ ರಾಜಶೇಖರ್ ಅವರ ತಂದೆ ಮೃತಪಟ್ಟ ಸಂದರ್ಭದಲ್ಲಿ ಅವರನ್ನು ಮಣ್ಣಲ್ಲಿ ಉಳಿದಾರೆ ಅನ್ನೋದು ಕೂಡ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೂಡ ನಿನ್ನೆ ರಾಮುಲು ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಕೂಡ ಸಾಲು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇಡೀ ಪ್ರಕರಣದ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಅನುಮಾನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಈ ರೀತಿಯಾದಂಥ ವೈಫಲ್ಯಗಳು ಇದ್ದಾವೆ, ಸಾಕಷ್ಟು ಅನುಮಾನಗಳನ್ನು ಕೂಡ ಹುಟ್ಟು ಹಾಕ್ತಾ ಇದೆ. BJP ಗಂಭೀರದ ಆರೋಪವನ್ನು ಕೂಡ ಮಾಡ್ತಾ ಇದೆ. ಆದರೆ ಇದಕ್ಕೆ ಕಾಂಗ್ರೆಸ್ ಕೂಡ ಸಾಕಷ್ಟು BJP ನಾಯಕರ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಕೂಡ ತನಿಖೆ ಯಾವ ಕಡೆ ಸಾಗುತ್ತೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಒಂದು ಅನುಮಾನಗಳನ್ನು ಹುಟ್ಟು ಹಾಕ್ತಕ್ಕಂಥದ್ದು. ಏಕೆಂತಂದರೆ ಈಗಾಗಲೇ BJP ಮಾಡ್ತಕ್ಕಂಥ ಆರೋಪಗಳಿಗೆ ಕಾಂಗ್ರೆಸ್ ಕೂಡ ತಿರುಗೇಟನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಯಾವುದೇ ಇಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ನಡೀತಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ಕೂಡ ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಡೀ ಪ್ರಕರಣ ನೋಡಿದ್ರೆ ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿದೆ ಅನ್ನೋದು ಕೂಡ ಎರಡು ಮಾತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.